ಎಲ್ರಿಗೂ ನಮಸ್ತೆ. ಎಲ್ರಿಗೂ ವೈಬ್ಸ್ ಕನ್ನಡಿಗ ಫ್ಯಾಮಿಲಿಗೆ ಸ್ವಾಗತ. ನಾನು ನಿಮ್ಮ ಮನೆ ಹುಡುಗ ಶರತ್. ಒಂದು ತುಂಬ ದಿನಗಳ ನಂತರ ಅಂತ ಹೇಳ್ಬೋದು ಈ ವಿಡಿಯೋ. ಸೊ ಆಲ್ರೆಡಿ ಒಂದು ಡಿಸ್ಕ್ರಿಪ್ಷನಲ್ಲಿ ನೋಡ್ತಿದ್ದೀರಾ, ಧರ್ಮಸ್ಥಳದಿಂದ ಮಂತ್ರಾಲಯ ಅಂತ. ಬನ್ನಿ ಹೇಗೆ ಒಂದು ಹೋಗೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸ್ವಲ್ಪ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಾವು ಹೋಗ್ತಿರೋದು ಬಂದು ಈಗ ಇವತ್ತು ಸಂಡೇ, ಆದ್ದರಿಂದ ಧರ್ಮಸ್ಥಳದಲ್ಲಂತೂ ಫುಲ್ ಜನನೇ ಅಂತ ಹೇಳಕ್ಕೆ. ಸೊ ಇಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೇಗೆ ಹೋಗೋದಂದರೆ, ನಿಮಗೆ ಧರ್ಮಸ್ಥಳದ ಒಂದು ದ್ವಾರದಲ್ಲಿ ಬೆಂಗಳೂರು ಹೋಗೋಕ್ಕೆ ಎಷ್ಟು ಬೇಕಾದ್ರೂ ಒಂದು ಬಸ್ ಸಿಗ್ತದೆ ಅಂತಲೇ ಹೇಳ್ಬೋದು. ಒಂದು ನೀವು ಬಸ್ಸಲ್ಲಿ ಒಂದು ಬೆಂಗಳೂರು ಹೋಗಿ ಅಲ್ಲಿಂದ ಕೂಡ ಒಂದು ಬಸ್ಸಲ್ಲಿ ಹೋಗ್ಲಕ್ಕೆ, ಇಲ್ಲಾಂದರೆ ಬೆಂಗಳೂರಿಂದ ಒಂದು ಹಾಸನಕ್ಕೆ ಹೋಗಿ ಅಲ್ಲಿಂದ ನಿಮಗೆ ಒಂದು ಟ್ರೈನ್ ಸಿಗ್ತದೆ. ಪ್ರತಿದಿನ ಒಂದು ಆ ಟ್ರೈನ್ ಇದೆ. ಒಂದು ಸಂಜೆ 4 ಗಂಟೆಗೆ ನಿಮಗೆ ಟ್ರೈನ್ ಇದೆ ಅಂತಲೇ ಹೇಳ್ಬೋದು. ನಾವೀಗ ಟ್ರೈನಲ್ಲೇ ಹೋಗ್ತಿರೋದು. ಅಂದರೆ ಧರ್ಮಸ್ಥಳದಿಂದ ಹಾಸನಕ್ಕೆ ಒಂದು ಬಸ್ಸಲ್ಲಿ ಹೋಗಿ ಅಲ್ಲಿಂದ ಒಂದು 4 ಗಂಟೆಗೆ ಒಂದು ಟ್ರೈನ್ ಕ್ಯಾಚ್ ಮಾಡಿ, ಆ ಟ್ರೈನಲ್ಲಿ ಡೈರೆಕ್ಟ್ ಒಂದು ಮಂತ್ರಾಲಯಕ್ಕೆ ನಿಮಗೆ ಒಂದು ಟ್ರೈನ್ ಇದೆ ಅಂತಲೇ ಹೇಳಕ್ಕೆ. ಸೊ ಅದನ್ನು ಒಂದು ಕ್ಯಾಚ್ ಮಾಡುವ ನಿಮಗೆ ಇಲ್ಲಿಂದ ಬಸ್ ಎಷ್ಟು ಬೇಕಾದ್ರೂ ಸಿಗ್ತದೆ ಅಂತಲೇ ಹೇಳ್ಬೋದು. ಒಂದು ಶಿರಾಡಿ ಘಾಟ್ ಮೇಲೆ ಹೋಗೋದು. ಸೊ ಟ್ರೈನ್ ಆದರೂ ಕೂಡ ಒಂದು ಬೆಂಗಳೂರಿಗೆ ಹೋಗಿ ಅಲ್ಲೇ ಮಂತ್ರಾಲಯಕ್ಕೆ ಹೋಗ್ಬೋದು ಅಂತಲೇ ಹೇಳಕ್ಕೆ. ಬನ್ನಿ ಈಗ ಶುರು ಹೋಗುವ. ನಿಮಗೆ ಧರ್ಮಸ್ಥಳದಿಂದ ಒಂದು ಹಾಸನಕ್ಕೆ 146 ರೂಪಾಯಿ ಒಂದು ಬಸ್ ಚಾರ್ಜಸ್ ಇದೆ. ಸೊ ನೀವು ಡೈರೆಕ್ಟಾಗಿ ಒಂದು ಬೆಂಗಳೂರಿಗೆ ಹೋದರೂ ಕೂಡ ಸೊ ಇದೇ ಟ್ರೈನನ್ನು ಕೂಡ ಅಲ್ಲೂ ಕೂಡ ಒಂದು ನೀವು ಕ್ಯಾಚ್ ಮಾಡ್ಬೋದಾಗಿದೆ. ಒಂದು ಹಾಸನ ಸ್ಟ್ಯಾಂಡಿಗೆ ಬಂದ್ವಿ. ಸ್ಟ್ಯಾಂಡಿಗೆ ಬಂದು ಇದೇ ನೋಡಿ ಹಾಸನದ ಒಂದು ಬಸ್ ಸ್ಟ್ಯಾಂಡ್ ಅಂತೂ ಬೊಂಬಾಟಿದೆ ಒಂದು ನೋಡಲಿಕ್ಕೆ. ನಾವೇನು ಜಾಸ್ತಿ ಹೊತ್ತು ಅಲ್ಲಿ ನಿಂತಿರಲಿಲ್ಲ, ಏನಕ್ಕಂದ್ರೆ ನಮಗೆ ಒಂದು ಇಲ್ಲಿ ಬಪ್ಪತ್ತಿಗೆ ಒಂದು ಸುಮಾರು ಒಂದು 2 ಗಂಟೆ ಆಗಿರಬೇಕು. ಸಂಜೆ 4 ಗಂಟೆ ಇರೋದ್ರಿಂದ ಒಂದು ಊಟ ಮಾಡಿ ಒಂದು ಇಲ್ಲಿಂದ ಹೋಗೋಕ್ಕೆ ಒಂದು ಟ್ರೈನ್ ಸಿಕ್ಕು ಒಂದು ಸರಿ ಹತ್ತು ಅಂದ್ಕೊಂಡು ನಾವು ಆ ಟೈಮಿಂಗ್ಸ್ ಮಾಡ್ಕೊಂಡೇ ಬಂದಿರೋದು ಅಂತ ಹೇಳಕ್ಕೆ. ಇದೇ ನೋಡಿ ಒಂದು ಹಾಸನ ಒಂದು ಬಸ್ ಸ್ಟ್ಯಾಂಡ್. ಇಲ್ಲಿಂದ ನಿಮಗೆ ವಾಕೇಬಲ್ ಅಂದರೆ ಟೈಮ್ ಇದ್ದರೆ ನೀವು ನಡ್ಕೊಂಡೇ ಒಂದು ರೈಲ್ವೆ ಸ್ಟೇಷನಿಗೆ ಹೋಗ್ಲಕ್ಕೆ, ಇಲ್ಲಾಂದರೆ ನಿಮಗೆ ಬಸ್ ಕೂಡ ಸಿಗ್ತದೆ, ಇಲ್ಲ ಆಟೋ ಕೂಡ ಒಂದು ಸಿಗ್ತದೆ ಅಂತಲೇ ಹೇಳ್ಬೋದು. ಇವಾಗ ಬಸ್ ಸ್ಟ್ಯಾಂಡಿಂದ ಒಂದು ಹೊರಗಡೆ ಹೋಗ್ತಿದ್ವಿ. ಯಾವುದಕ್ಕೂ 2 ಗಂಟೆ ಆಗಿರೋದ್ರಿಂದ ಒಂದು ಊಟ ಮಾಡಿ ಪಾಪ ಅಂತ ಅಂದ್ಕೊಂಡ್ವಿ. ಇಲ್ಲೇ ವಾಕೇಬಲ್, ಈಗ ನಮಗಿನ್ನೂ ಟೈಮ್ ಇತ್ತು, ಹಾಗಾಗಿ ಒಂದು ನಾವು ನಡ್ಕೊಂಡೇ ಹೋಯ್ತು ಅಂತಲೇ ಹೇಳ್ಬೋದು ರೈಲ್ವೆ ಸ್ಟೇಷನಿಗೆ. ಇಲ್ಲೇ ಒಂದು ಹೋಟ್ಲಿತ್ತು, ಹೋಟೆಲ್ ಕೃಷ್ಣ ಸಾಗರ್ ಅಂತ. ಎಂಟ್ರಿ ಕೊಟ್ಟೇ ಬಿಟ್ವಿ, ಏನಕ್ಕಂದರೆ 2-2:30 ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಟೈಮ್ ಒಂದು ನಾರ್ತ್ ಇಂಡಿಯನ್ ಮೀಲ್ಸನ್ನು ಒಂದು ಆರ್ಡ್ರ್ ಮಾಡಿದ್ವಿ. ಮೊದಲಿಗೆ ಒಂದು ಟೊಮೆಟೊ ಸೂಪ್ ಕೊಟ್ಟರು, ಅದರೊಟ್ಟಿಗೆ ಒಂದು ಹಪ್ಪಳ, ಮತ್ತು ಊಟ ಕೂಡ ಬಂತು. ಒಂದು ರೊಟ್ಟಿ, ಒಂದು ಯಾವುದು ಪನ್ನೀರ್ ಮಸಾಲ, ಸ್ವಲ್ಪ ಒಂದು ಪಲಾವು, ಮತ್ತು ಕರ್ಡ್ ರೈಸ್, ಅದೇ ಥರ ಒಂದು ದಾಲ್ ತೋವೆ, ಸ್ವಲ್ಪ ಒಂದು ಇದೊಂದು ಸ್ವೀಟ್ ಐಟಮ್ ಕೂಡ ಕೊಟ್ಟಿದ್ದರು. ಆ್ಯಂಡ್ ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ಕೂಡ ಬಂತಂತಲೇ ಹೇಳಕ್ಕೆ. ಸೊ ಇದಕ್ಕೊಂದು 190 ರೂಪಾಯಿ. ಯಾಕೋ ಕಾಸ್ಟ್ಲಿ ಅನಿಸುತ್ತೆ, ಪರವಾಗಿಲ್ಲ, ಮತ್ತು ನಾವು ಒಂದಿನ ಮಟ್ಟಿಗಲ್ಲ. ಸೊ ಅದೇ ಥರ ಒಂದು ಊಟ ಮಾಡಿ ಒಂದು ರೈಲ್ವೆ ಸ್ಟೇಷನಿಗೆ ಹೊರಡ್ತು. ರೈಲ್ವೆ ಸ್ಟೇಷನಿಗೆ ಹೊರಟ್ರೆ ಸಡನ್ಲಿ ಒಂದು ಡೌಟ್ ಆಗ್ತದೆ ಆ್ಯಕ್ಚುಲಿ. ಅಂದರೆ ಹೊರಗಡೆಯಿಂದ ರೈಲ್ವೆ ಸ್ಟೇಷನ್ ಥರ ಒಂದು ಕಾಣೋದಿಲ್ಲ, ಏನಕ್ಕಂದರೆ ಅಲ್ಲಿಗ ಕಾಮಗಾರಿ ಆಗ್ತಿರೋದ್ರಿಂದ, ಅದೇ ಥರ ಒಂದು ಮಳೆ ಎಲ್ಲ ಬಂದಿರೋದ್ರಿಂದ ಸಡನ್ಲಿ ಒಂದು ಗೊತ್ತಾಗೋದಿಲ್ಲ. ಆಯಿತು, ಮತ್ತು ಬಂದ್ವಿ ರೈಲ್ವೆ ಸ್ಟೇಷನಲ್ಲಿ ಬಂದ್ವಿ. ನೋಡ್ಬೋದು ನೀವು, ಇದೆ ಹಾಸನ ಜಂಕ್ಷನ್ ಅಂತ ಇದೆ. ಇಲ್ಲಿಂದ ಒಂದು ರೈಲು ಆ್ಯಕ್ಚುಲಿ 4 ಗಂಟೆ ಆಗಿರೋದ್ರಿಂದ ನಾವೊಂದು 3 ಗಂಟೆ ಅಷ್ಟೊತ್ತಿಗೆ ಒಂದು ಇಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದು ನಿಂತ್ಕೊಂಡಿದ್ವಿ. ಸೊ ಟ್ರೈನ್ ಇಲ್ಲಿಂದನೇ ಶುರು ಆಗೋದ್ರಿಂದ ನಿಮಗೆ ಇಲ್ಲಿಂದ ಹೋಗೋದೇ ಬೆಸ್ಟ್ ಅಂತ ಅನಿಸ್ತದೆ. ನೀವು ಕೂಡ ಇದೇ ಥರ ಒಂದು ಟ್ರೈ ಮಾಡಿ ಬೇಕಿದ್ರೆ. ಎಷ್ಟು ಪ್ಲಾಟ್ಫಾರ್ಮು? 3ಯಾ? ಅಲ್ಲಿದೆಯಲ್ಲ 3. ಆ ಕಡೆ ಈಗ 3 ಅಲ್ಲಿ ಕಾಣ್ತದಲ್ಲ ನೋಡಿ. ನಿಮಗೆ ಹಾಸನದಿಂದ ಮಂತ್ರಾಲಯ ಹೋಗ್ಬೇಕಾದ್ರೆ ಸ್ಲೀಪರಲ್ಲಿ 396 ರೂಪಾಯಿ ಒಂದು ಚಾರ್ಜಸ್ ಇದೆ. ನೀವು ಒಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ, ಏನಕ್ಕಂದರೆ ಜನ ಆಗ್ತಾರೆ. ಹಾಸನದಿಂದ ಬೆಂಗಳೂರು ಹೋಗಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ಬೋದು. ಇದರಲ್ಲಿ ಹಾಸನದಿಂದ ಬೆಂಗಳೂರು ಹೋಗೋರು ಕೂಡ ಒಂದು ಸುಮಾರು ಜನ ಇರ್ತಾರೆ. ಅಲ್ಲೆಷ್ಟು ಖಾಲಿ ಆಗ್ತದೆ ಅಷ್ಟೇ ಜನ ಒಂದು ಬೆಂಗಳೂರಲ್ಲಿ ಕೂಡ ಒಂದು ಹತ್ತುತ್ತಾರೆ. ಹೆಚ್ಚಾಗಿ ಒಂದು ಬಸ್ಸಲ್ಲಿ ಒಂದು ಬೆಂಗಳೂರಿಗೆ ಬಂದವರು ಇದೇ ಒಂದು ಟ್ರೈನ್ನ ಒಂದು ಕ್ಯಾಚ್ ಮಾಡ್ತಾರೆ. ಬೆಂಗಳೂರಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಒಂದು 8:50ಕ್ಕೇನೋ ರೀಚ್ ಆಯಿತು.
ಸೊ ಯಶವಂತಪುರದಲ್ಲಿ ಸ್ಟಾಪ್ ಇದೆ, ಅಲ್ಲೇ ಒಂದು ಟ್ರೈನಲ್ಲಿ ಬಂದಿರೋದೇ ಒಂದು ಫುಡ್ಡನ್ನು ತೊಗೊಂಡ್ವಿ, ವೆಜ್ ಬಿರಿಯಾನಿ ತಿಂದ್ವಿ. ಸೊ ನಾವು ಮಂತ್ರಾಲಯಕ್ಕೆ ನಮಗೆ ಆ್ಯಪಲ್ಲಿ 3:15 ಒಂದು ರೀಚ್ ಆಗ್ತದಂತ ಇತ್ತು, ಬಟ್ ಅಷ್ಟೊತ್ತಿಗೆ ಆಗಲಿಲ್ಲ. ಏನಕ್ಕಂದ್ರೆ ಕ್ರಾಸಿಂಗೇ ಸುಮಾರು ಟೈಮ್ ಆಯಿತು ಅಂತಲೇ ಹೇಳ್ಬೋದು. ಸರಿ, ಸುಮಾರು ಒಂದು 2 ಗಂಟೆ ಕ್ರಾಸಿಂಗಲ್ಲೇ ಒಂದು ನಿಲ್ಲಿಸಿದ್ದಾರೆ ಲಾಸ್ಟ್ ಸ್ಟಾಪ್ಗಿಂತ ಬಿಫೋರು. ಇಲ್ಲಿ ಬರುವಾಗ 3:15 ಬದಲು ಒಂದು 5:15 ಆಗಿದೆ ಆ್ಯಕ್ಚುಲಿ ಮಂತ್ರಾಲಯ ಒಂದು ಸ್ಟೇಷನ್ ಬರಲಿಕ್ಕೆ. ತುಂಬ ಒಂದು ಕ್ರಾಸಿಂಗಲ್ಲೇ ಟೈಮ್ ಆಗ್ತದೆ, ಇಲ್ಲಾಂದರೆ ಟ್ರೈನು ಕೂಡ ಒಂದು ಆ ಹೇಳಿ ಟೈಮಿಗೆ ಒಂದು ರೀಚ್ ಆಗ್ತದೆ ಆ್ಯಕ್ಚುಲಿ. ಇದೇ ನೋಡಿ ಮಂತ್ರಾಲಯದ ಒಂದು ರೈಲ್ವೆ ಸ್ಟೇಷನ್. ಇಳಿದ್ವಿ. ಇಲ್ಲಿಂದ ಮತ್ತೆ ಹೇಗೆ ಹೋಗ್ಬೇಕಂದ್ರೆ, ಇಲ್ಲಿಂದ ಮಂತ್ರಾಲಯ ಒಂದು 16 ಕಿಲೋಮೀಟ್ರ್ ಇದೆ. ನಿಮಗೆ ಹೊರಗಡೆ ಒಂದು ಎಂಟ್ರಿ ಕೊಟ್ಟು ಕೂಡಲೇ ಒಂದು ಶೇರಿಂಗ್ ಆಟೋಗಳು ತುಂಬಾ ಸಿಗ್ತದೆ. 50 ರೂಪಾಯಿ ಒಬ್ರಿಗೆ ಚಾರ್ಜ್ ಮಾಡ್ತಾರೆ. ಅದೇನು ಒಳ್ಳೆಯದೇ ಅನ್ನಿಸ್ತದೆ. ಏನಕ್ಕಂದರೆ ನೀವು ಗಾಡಿ ಮಾಡ್ಕೊಂಡು ಬರೋದಕ್ಕಿಂತ ಈ ಥರ ಒಂದು ಮಾಡ್ಕೊಂಡು ಬಂದ್ರೇ ಒಳ್ಳೇದು ಅನ್ನಿಸ್ತದೆ. ನೋಡಿ, ಈ ಥರ ನಿಮಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ, ಬೆಳಕಾಗಿ ಹೋಯ್ತು ಆ್ಯಕ್ಚುಲಿ 5:40 ಆಯಿತು. ಇಲ್ಲೇ ಶೇರಿಂಗ್ ಆಟೋ ಇದೆ, ಅವರೊಂದು 7-8 ಜನನ ಒಂದು ಹಾಕ್ಕೊಂಡು ಫಿಲ್ ಆದ ಕೂಡಲೇ ಒಂದು ಕರ್ಕೊಂಡು ಹೋಗ್ತಾರೆ. ಜಾಸ್ತಿ ಏನಿಲ್ಲ, ಒಂದು 5-10 ನಿಮಿಷದಲ್ಲಿ ಫಿಲ್ ಆಗ್ತದೆ ಆ್ಯಕ್ಚುಲಿ. ನೋಡಿ, ಇದೇ ಒಂದು ಶೇರಿಂಗ್ ಆಟೋ. ಇದರಲ್ಲಿ ಕೂತ್ಕೊಂಡ್ರೆ ಸಾಕು ನಿಮಗೆ ಸೀದಾ ಹೋಗಿ ಒಂದು ಟೆಂಪಲ್ ಎದುರುಗಡೆ ಒಂದು ನಿಲ್ಲಿಸ್ತಾರೆ. ರೈಲ್ವೆ ಸ್ಟೇಷನ್ ಈ ಥರ ನಿಮಗೆ ಹೊರಗಡೆಯಿಂದ ನೋಡ್ಲಿಕ್ಕೆ ಸಿಗ್ತದೆ. ಇದು ಬಂದುಬಿಟ್ಟು ಮಂತ್ರಾಲಯ ಹೋಗೋ ದಾರಿಯಲ್ಲಿರುವ ಒಂದು ಸಿಟಿ. ಆ ಕಡೆ ಈ ಕಡೆ ನೀವು ನೋಡ್ಬೋದು. ಸೊ ಇಷ್ಟೊತ್ತಿಗೆ ಒಂದು ಜನ ತಿರುಗಾಡ್ತಾರೆ 6 ಗಂಟೆಗೆ. ಇದೇ ನೋಡಿ ನಾವು ಬಂದಿರೋಂಥ ಒಂದು ಆಟೋ. ಹಿಂದುಗಡೆ ಸೀಟ್ ಸಿಕ್ಕಿ ಬೀಳುತ್ತೆ. ಒಳ್ಳೇದಾಯ್ತು ಅನ್ನಿಸ್ತು. ಎಲ್ಲ ಶೇರಿಂಗ್ ಆಟೋ ಎಲ್ಲ ಬರ್ತದೆ. ಕೆಲವರು ಪ್ರೈವೇಟ್ ಗಾಡಿ ಕೂಡ ಒಂದು ಮಾಡಿಕೊಂಡು, ಬಾಡಿಗೆ ಗಾಡಿ ಕೂಡ ಒಂದು ಮಾಡಿಕೊಂಡು ಬರ್ತಾರೆ. ಏನಕ್ಕಂದರೆ ಇಲ್ಲಿಂದ ಅವರು ಸುಮಾರು ಕಡೆ ಒಂದು ಪ್ಲ್ಯಾನ್ ಹಾಕ್ಕೊಂಡು ಬರೋದ್ರಿಂದ ಇದು ಕೂಡ ಪ್ರೈವೇಟ್ ಗಾಡಿ ಕೂಡ ಒಳ್ಳೆಯದಂತಲೇ ಹೇಳುತ್ತೆ. ನೋಡಿ, ನಿಮಗೆ ಈ ಕಮಾನ್ ಇದೆಯಲ್ಲ ಟೆಂಪಲ್ದು, ಅಲ್ಲಿ ಬಂದು ನಿಲ್ಲಿಸ್ತಾರೆ. ಇಲ್ಲಿ ನಿಂತರೆ ಸಾಕು. ನೀವು ನಿಮಗೆ ರೂಮ್ ಬೇಕಿದ್ದರೂ ಆಲ್ರೆಡಿ ಟೆಂಪಲ್ನ ಒಂದು ಅಫಿಷಿಯಲ್ ರೂಮ್ ಕೂಡ ಇದೆ. ನೀವು ಆನ್ಲೈನಲ್ಲೇ ಒಂದು ಬಿಫೋರ್ 1 ಮಂತ್ ಎಲ್ಲ ಬಿಫೋರೇ ಒಂದು ಬುಕ್ ಮಾಡಿಕೊಂಡ್ರೆ ನಿಮಗೆ ಬುಕ್ಕಿಗೆ ಸಿಗ್ತದೆ. ಅಥವಾ ಇಲ್ಲಿ ಬಂದು ಕೇಳಿದರೂ ಆಗ್ತದೆ. ಅದಿಲ್ಲ ಅಂದರೆ ನಿಮಗೆ ಇಲ್ಲಿ ಪ್ರೈವೇಟ್ ಲಾಡ್ಜಸ್ಗಳಂತೂ ತುಂಬಾ ಇದ್ದಾವೆ ಅಂತಲೇ ಹೇಳ್ಬೋದು. ಈ ಕಮಾನಿಂದ ನಿಮಗೆ ಆ ಟೆಂಪಲ್ ಕಮಾನ್ ತನಕ ಒಂದು ಎಲ್ಲರೂ ಒಂದು ರೂಮ್ ಬೇಕಾ, ಡಿಲಕ್ಸ್ 500, 800, 1000 ರೂಪಾಯಿ ಆ ಥರ ಒಂದು ಹೇಳ್ತಾರೆ. ನಿಮಗೆ ಚೌಕಾಸಿ ಮಾಡ್ಲಿಕ್ಕೆ ಬಂದರೆ ಮಾತ್ರ ನೀವು ಇಲ್ಲಿ ಕಡಿಮೆಲಿ ಕೂಡ ಒಂದು ರೂಮ್ ಪಡ್ಕೊಳ್ಬೋದು. 500-400 ರೂಪಾಯಿ ಕೂಡ ಒಂದು ಪಡ್ಕೊಳ್ಬೋದು. ಏನಕ್ಕಂದರೆ ಎಲ್ಲರೂ ಒಂದು ಬೆಳಿಗ್ಗೆ ಬಂದು ಸಂಜೆ ಹೋಗೋರಲ್ಲ, ಹಾಗಾಗಿ ನಿಮಗೆ ಕಡಿಮೆಲಿ ಕೂಡ ಒಂದು ಸರಿಯಾಗಿ ಒಂದು ಚೌಕಾಸಿ ಮಾಡಿದರೆ ನಿಮಗೆ ರೂಮ್ ಕೂಡ ಇಲ್ಲೇ ನೀವು ಪಡ್ಕೊಳ್ಬೋದು ಬೇಕಿದ್ರೆ. ಆದರೆ ಬ್ಯಾಚುಲರ್ಸ್ ಹುಡುಗರಿಗೆಲ್ಲ ಒಂದು ಬ್ಯಾಚುಲರ್ಸ್ ಹುಡುಗರೆ ಬಂದರೆ ನಿಮಗೆ ರೂಮ್ ಬೇಕಾಗಿಲ್ಲ ಅನ್ನಿಸ್ತಾರೆ ನನಗೆ ತಿರ್ಕೊತಾರೆ. ಏನಕ್ಕಂದರೆ ಬೆಳಿಗ್ಗೆ ಬಂದರೆ ಒಂದು ಸಂಜೆ ರಿಟರ್ನ್ ಅಲ್ವ, ಇಲ್ಲೇ ಒಂದು ಸ್ನಾನ ಮಾಡಿ ಟೆಂಪಲ್ನ ಒಂದು ನೋಡಿಕೊಂಡು ಮತ್ತೆ ಒಂದು ಸಂಜೆ ಇಲ್ಲೇ ಲೋಕಲ್ ಇರುವಂಥ ಒಂದು ಪ್ಲೇಸನ್ನು ತಿರುಗಾಡಿ ಮತ್ತು ಸಂಜೆ ನೀವು ಹೇಗೂ ರಿಟರ್ನ್ ಹೋಗ್ಬೋದು. ನಾವು ಬಂದ ಕೂಡಲೇ ಸೀದಾ ಒಂದು ಸ್ನಾನಕ್ಕೆ ಹೋದ್ವಿ. ದೇವಸ್ಥಾನದ ಒಂದು ರೈಟ್ ಸೈಡಿಗೆ ನಿಮಗೆ ಒಂದು ನದಿಗೆ ಹೋಗ್ಲಿಕ್ಕೆ ದಾರಿ ಇದೆ. ಇವತ್ತು ಸಂಡೇ ಆಗಿರೋದ್ರಿಂದ ಜನ ಫುಲ್ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಇವಾಗ ನಾವು ಹೋಗೋ ಟೈಮಲ್ಲಿ ಒಂದು ನದಿಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಏನಕ್ಕಂದರೆ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗುತ್ತೆ, ಹಾಗಾಗಿ ಅಲ್ಲಿ ಹೋಗಲಿಕ್ಕೆ ಒಂದು ನಿಷೇಧ ಇದೆ. ಹಾಗಾಗಿ ಹೊರಗಡೆನೇ ಒಂದು ಪೈಪ್ನ ವ್ಯವಸ್ಥೆ ಒಂದು ಮಾಡಿದ್ದಾರೆ, ಶವರ್ ಥರ. ಸೊ ಅಲ್ಲೇ ಸ್ನಾನ ಮಾಡಿ ನೀವು ರೆಡಿ ಆಗ್ಬೋದು. ಸೊ ನೋಡಿ, ಇವಾಗಂತೂ ಫುಲ್ ನೀರು ಅಂತಲೇ ಹೇಳ್ಬೋದು. ತುಂಬಾ ಮಳೆ ಬಂದಿರಬೇಕು ಈ ಸತಿ ಮಾತ್ರ. ಲಾಸ್ಟ್ ಟೈಮ್ ಬಂದಾಗ ನಾನು ನೀರು ಇಷ್ಟು ಇರಲೇ ಇಲ್ಲ, ಓಲಿ ಮಧ್ಯ ತನಕ್ಕೆಲ್ಲ ಹೋಗಿ ಬಂದಾಗಿತ್ತು. ಇವಾಗಂತೂ ನೀರು ತುಂಬಿ ಹರಿತಿದೆ ಅಂತಲೇ ಹೇಳತ್ತೆ. ಇಲ್ಲೇ ನೀವು ಒಂದು ರೆಡಿಯಾಗಿ ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು.
ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಒಂದು ಚಿಕ್ಕ ವ್ಲಾಗ್. ಸಪೋಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.